ಭಾಳ ಜನ ಇದ್ದರು, ಭಾಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಭಾಳ ಆಸೆ ಬೇಕಾದ ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್ ಇಲ್ಲ ಅನ್ನೋರು ಯಾರೂ ಇಲ್ಲ ಇಲ್ಲಿ. 138 ಜನನೂ ಎಲಿಜಿಬಲ್ ಇದ್ದರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ ಇರಲಿಲ್ಲ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರ್ಮಸಿಂಗ್ ಇರಲಿಲ್ಲ, ಲಕ್ಕಪ್ಪನವ್ರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದ್ಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟ್ ಅಲ್ಲಿ ಇರೋಕ್ಕಾಗಿರ್ಲಿಲ್ಲ. ಅವ್ರು ಬಹಳ ಆತ್ಮೀಯರಿದ್ರು ಕೂಡ ಆಗಕ್ಕಾಗಿರ್ಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರ್ಮಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದ್ಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಬಹಳ ತಾಳ್ಮೆಯಿಂದ ಇದ್ದೋ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದೆಲ್ಲ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಹಾಕ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ. ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರು ಹೆಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂಥ ಪದ್ಧತಿ ಇದೆಯಲ್ಲ, ಇದು ಏನು ಮಾಡ್ತೀರಿ, 33 ಸ್ಥಾನ ಮೊದಲಾದರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂಥ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸಲ್ಲಿ ಒಬ್ಬರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಅದಾಗ್ತದೆ, ಫಿಲ್ ಮಾಡ್ತೀವಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನ ಕೊಡ್ತದೆ. ಸೊ ಅದು ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಬರಗಾಲ, ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಭಾಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ.